2023ರಲ್ಲಿ ವೇಗಾ ನ್ಯೂಸ್‌ನಲ್ಲಿ ಇದೇ ಒಂದು ವಿಚಾರವಾಗಿ ನೀವು ಹೇಳಿಕೆಯನ್ನ ಕೊಟ್ಟಿದ್ರಿ. ಅದಾದ ಮೇಲೆ ನೀವು ಹಲವು ಬಾರಿ ಗ್ರಾಮ ಪಂಚಾಯತಿ ಮತ್ತು ಇತರರಿಗೂ ಕೂಡ ನೀವು ಮನವಿಯನ್ನ ಸಲ್ಲಿಸಿದ್ರಿ. ಆ ಗ್ರಾಮ ಸಭೆಯಲ್ಲಿ ಕೂಡ ಅಧಿಕಾರಿ ವರ್ಗದವರಿಗೂ ಮತ್ತು ನಿಧಿಗಳಿಗೂ ಕೂಡ ನೀವು ತಿಳಿಸಿದ್ರಿ. ಅದಾದ್ಮೇಲೆ ಯಾವ ರೀತಿ ಕ್ರಮ ಕೈಗೊಂಡ್ರು ಏನು ಅಂತ ವಿಚಾರವನ್ನ ಹೇಳೋದು? ಮೊದಲನೇದಾಗಿ ವೇಗಾ ನ್ಯೂಸ್‌ಗೆ ಧನ್ಯವಾದಗಳು. ಹಿಂದೆ ಕೂಡ ಇದೇ ನ್ಯೂಸ್ ಕೂಡ ನನ್ನ ಇಲ್ಲಿ ಒಂದು ನ್ಯೂಸು ಪ್ರಚಾರ ಮಾಡಿತ್ತು. ಮೊದಲನೇದಾಗಿ ಈ ಊರಿನ ಒಂದು ಅಂತರ್ಜಲ ಒಂದು ಹೃದಯ ಭಾಗ ಅಂತ ಹೇಳಿದ್ರೆ ನಮಗೆ ಕನ್ನಮಂಗಲದ ಮುಳ್ಳಿಕೆರೆ ಅಂತ ಇದು ಹೆಸರಿರುವಂತಹದ್ದು. ಈ ಕೆರೆಯಲ್ಲಿ ಹಿಂದೆ ನಾವು ಬಾಲ್ಯರಿದ್ದಾಗ ನಾವು ಈಜು ಮಾಡೋದಂತ ಸ್ವಿಮ್ಮಿಂಗ್ ಮಾಡೋವಂಥ ಕೆಲಸ ಮಾಡ್ತಾ ಇದ್ವಿ. ಇಡೀ ಹುಡುಗರೆಲ್ಲ ಇಲ್ಲಿ ಯೂಸ್ ಮಾಡೋದು, ಆಮೇಲೆ ಹೆಣ್ಮಕ್ಳು ಬಂದು ಬಟ್ಟೆ ಒಗೆಯೋದು, ಮತ್ತೆ ದನ ಕರುಗಳೆಲ್ಲ ನೀರು ಕುಡಿಯೋದು, ಆ ವ್ಯವಸ್ಥೆ ಈ ಕೆರೆಯಲ್ಲಿ ಇತ್ತು. ಆದರೆ ಇತ್ತೀಚೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಊರು ಡೆವಲಪ್ಮೆಂಟ್ ಆಗ್ತಾ ಇದೆ, ಅಪಾರ್ಟ್ಮೆಂಟ್ಗಳು ಬಂದಿದ್ದಾವೆ. ಅವೆಲ್ಲ ಊರು ಡೆವಲಪ್ಮೆಂಟ್ ಆದ ತಕ್ಷಣನೇ ಕೆರೆನ ಒಂದು ಮೂಲೆ ಗುಂಪು ಮಾಡಿ ಇವತ್ತು ಕೆರೆ ಕಲುಷಿತ ನೀರನ್ನ ಬಿಡುವಂತ ವ್ಯವಸ್ಥೆ ಆಗ್ಬಿಟ್ಟಿದೆ. ಅದು ಯಾಕಾಯ್ತು ಅಂತ ನಾವು ಪ್ರಶ್ನೆ ಮಾಡಿ ಹಲವಾರು ಬಾರಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಗ್ರಾಮ ಸಭೆಯಲ್ಲಿ ಪ್ರಶ್ನೆನೂ ಕೂಡ ಮಾಡಿದೀವಿ, ಅವ್ರ ಗಮನಕ್ಕೂ ತಂದಿದ್ವಿ. ಆಯ್ತು ಅದನ್ನ ಮಾಡೋಣ, ನೀವು ಹೇಳೋದು ಕರೆಕ್ಟು ಅಂತೆಲ್ಲ ಒಳ್ಳೆ ಮಾತುಗಳೇ ಹೇಳ್ತಾರೆ. ಅವರೇನು ಸರಿ ಇಲ್ಲ ಹೇಳೋದು ಅಂತ ಏನಿಲ್ಲ. ಆದ್ರೆ ಅವರು ಇನ್ನೊಂದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಕಡೆ ಒಂದು ಈ ಭೂ ಮಾಲೀಕರು ಕೆಲವರು ಜಮೀನು ಇಟ್ಕೊಂಡಿರೋದ್ರಿಂದ ಈ ಕೆರೆ ಹೆಸರು ಹೇಳ್ಕೊಂಡು ಆಮೇಲೆ ರಸ್ತೆಗಳು ಮಾಡ್ಕೊಂಡು ಅವ್ರ ಜಮೀನಿಗೆ, ಮತ್ತೆ ಒಂದು ಆ ಡೆವಲಪ್ಮೆಂಟು ಈ ಪ್ರಶ್ನೆ ಮಾಡೋದಕ್ಕೆ ಏನ್ ಡೆವಲಪ್ಮೆಂಟ್ ಪಾರ್ಕ್ ಎಲ್ಲ ಮಾಡ್ಬಿಟ್ಟಿದೀವಿ, ಅದ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಕೆರೆಗಳಲ್ಲಿ ಪಾರ್ಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಕೆರೆ ಏನಿರೋದು ಅಂತರ್ಜಲ. ಈ ಅಂತರ್ಜಲನ ನಾವು ಕಾಪಾಡ್ಕೊಳ್ಬೇಕು. ಇವತ್ತು ಊರಲ್ಲಿ ಒಂದು ವಿಲೇಜ್ ಅಲ್ಲಿ ಕುಂಟೆಗಳು ಮತ್ತೆ ಹಳ್ಳಗಳು ನೀರು ನಿಲ್ಲುವಂತ ವ್ಯವಸ್ಥೆ ಇತ್ತು. ಇವತ್ತು ಕುಂಟಿಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಇನ್ನು ಅಂತರ್ಜಲ ಬರೋ ಅಂದ್ರೆ ಎಲ್ಲಿ ಬರುತ್ತೆ? ಇವತ್ತು ನೂರಾರು ಜನ ಇವತ್ತು ನೀರನ್ನ ಬೋರ್ವೆಲ್ ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಆ ನೀರುಗಳು ಶುದ್ಧ ನೀರು ಬೇಕು, ಆ ಶುದ್ಧ ನೀರಿಲ್ಲ. 1500 ಅಡಿ ಬೋರ್ ಹಾಕ್ಸಿದ್ರೆ ನೀರು ಸಿಗ್ತವೆ, ಅದರಲ್ಲಿ ಫ್ಲೋರೈಟ್ ನೀರು ಬರುತ್ತೆ. ಅಂತ ಇದರಲ್ಲಿ ನಮ್ಗೆ ಅಂತರ್ಜಲ ಬೇಕಾದ್ರೆ ಒಂದು ಕೆರೆ. ಈ ಕೆರೆಯಲ್ಲಿ ಮಳೆ ಬಂದಾಗ, ಶುದ್ಧ ನೀರು ಬಂದಾಗ ನಮಗೆ ಶುದ್ಧ ನೀರು ಸಿಗ್ತದೆ, ಶುದ್ಧ ವಾತಾವರಣ ಬರ್ತದೆ, ಆಮೇಲೆ ಸೊಳ್ಳೆಗಳು ಸಮಸ್ಯೆಗಳಿರಲ್ಲ. ಈಗ ಇಂಥ ವ್ಯವಸ್ಥೆ, ಇಂಥ ನೀರು ಬಂದಾಗ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಗ್ರಾಮಸ್ಥರಿಗೆ, ಬಡವರು ಎಲ್ಲ ಕೂಲಿಕಾರರು ಮತ್ತೆ ಆ ನೇಕಾರರು ಮತ್ತೆ ರೈತರು ಈ ವಾಸ ಮಾಡುವಂತ ಅವ್ರಿಗೆ ಈ ತರ ಪ್ರಜ್ಞೆ ಇರಲ್ಲ. ಅವರು ಏನಾಗ್ತಾ ಇದೆ ಅಂತ ಗೊತ್ತಿರಲ್ಲ. ಚರ್ಮದ ಕಾಯಿಲೆಗಳು ಈ ತರ ಅನಾರೋಗ್ಯ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಮಕ್ಕಳಿಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಈ ಸೊಳ್ಳೆಗಳಿಂದ. ಇಂಥ ವ್ಯವಸ್ಥೆಯಲ್ಲಿ ಇರುವಾಗ ನಾವು ಬಹಳಷ್ಟು ಸಾರಿ ಅವ್ರ ಗಮನಕ್ಕೆ ತಂದ್ರೆ, ಇಲ್ಲ ನಾವು ಫಿಲ್ಟರ್ ಮಾಡಬೇಕು ಅಂತ ಹೇಳ್ತಾರೆ. ಅಪಾರ್ಟ್ಮೆಂಟ್ ನೀರುಗಳು ಕೂಡ ಇದಕ್ಕೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಏನು, ಅವರು STP ಪ್ಲಾನ್ ಮಾಡಿ ಅಲ್ಲಿ ಶುದ್ಧ ಮಾಡಿ ಆ ನೀರನ್ನ ಅವರೇ ಉಪಯೋಗಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ಕೆರೆಗೆ ಬಿಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಜನಪ್ರತಿನಿಧಿಗಳು ಇನ್ನೊಂದು ಮಾತು ಹೇಳ್ತಾರೆ, ಊರ್ ನೀರು ಕೂಡ ಇವತ್ತು ಕೆರೆಗೆ ಹೋಗ್ತದೆ ಅಂತ ಹೇಳ್ತಾರೆ. ಹೌದು, ಹೋಗ್ತದೆ. ಆದ್ರೆ ಇವತ್ತು ಗ್ರಾಮ ಪಂಚಾಯತಿ ಕನ್ನಮಂಗಲದಲ್ಲೇ ಇದೆ. ಊರ್ ನೀರು ಬರೋದನ್ನು ಕೂಡ ಅದನ್ನು ತಡೆಗಟ್ಟಿ ಅಲ್ಲಿ ಕಸ ಇರುವಂತದನ್ನ ಫಿಲ್ಟರ್ ಮಾಡಿ ಅದನ್ನು ಕೂಡ ಶುದ್ಧವಾದ ನೀರು ಮಾಡುವಂತ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಆದ್ರೆ ಅದು ಯಾವುದು ಕೂಡ ನಡೀತಾ ಇಲ್ಲ. ಇವರಿಗೆ ಬರೀ ಯಾವ್ದೋ ಕಣ್ಣು ಕಾಣಿಸೋ ರೋಡ್ಗಳು ಮತ್ತೆ ಒಂದು ಪಾರ್ಕ್ ಅಂತ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸೋಂತ ಕೆಲಸಗಳು ಮಾಡ್ಕೊಂಡು ಇವತ್ತು ಜನಗಳು ಯಾವುದೇ ಒಂದು ಪ್ರಶ್ನೆ ಮಾಡುವಂತ ಇದನ್ನೇ ಪ್ರಶ್ನೆನೇ ಸಿಗಬಾರ್ದು ಅಂತೇಳಿ ಆ ರೀತಿಯಾದಂತ ತಂತ್ರಗಾರಿಕೆ ಉಪಯೋಗಿಸ್ಕೊಂಡು ಇವತ್ತು ಕೆರೆನ ಈ ರೀತಿ ಮಾಡಿಟ್ಟಿದ್ದಾರೆ. ಈ ಕೆರೆಯಲ್ಲಿ ಇರುವಂತ ನೀರು ದನ ಕರಿ ಕುಡಿಯೋಕ್ಕಾಗಲ್ಲ, ಯಾವುದೇ ಇದಕ್ಕೆ ನೀರನ್ನು ಬಳಸೋಕ್ಕಾಗಲ್ಲ. ಸುಮ್ಮನೆ ನೀರಿದೆ ಅಂತ ನಾವು ಅನ್ಕೊಂಬೋದು ಅಷ್ಟೇನೆ. ಆದ್ರೆ ಇದ್ರ ಶುದ್ಧವಾದ ನೀರಲ್ಲ. ಈ ಶುದ್ಧವಾದ ನೀರು ಬರಬೇಕು ಅಂತ ನಮ್ಮ ವಾದ. ಶುದ್ಧವಾದ ನೀರು ಮಳೆ ನೀರು ಬಂದು ಶೇಖರಣೆ ಆದಾಗ ನಮಗೆ ಶುದ್ಧವಾದ ನೀರು ಬೋರ್ಗಳಲ್ಲಿ ಅಂತರ್ಜಲ ಸಿಗ್ತದೆ, ನಮಗೆ ಶುದ್ಧವಾದ ಗಾಳಿ ಸಿಗ್ತದೆ, ಶುದ್ಧವಾದ ನೀರು ಸಿಗ್ತದೆ. ಊರು ಆರೋಗ್ಯನೂ ಕೂಡ ಗ್ರಾಮಸ್ಥರಿಗೆ ಆರೋಗ್ಯಕ್ಕೂ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ವಾದ. ಆ ವಾದನ ಇನ್ನು ಈ ಜನಪ್ರತಿನಿಧಿಗಳಿಗೆ ಅದು ಎಷ್ಟು ಮನವಿ ಮಾಡಿದ್ರು ಕೂಡ ಅವರ ಗಮನಕ್ಕೆ ಹೋಗ್ತಾ ಇಲ್ಲ. ಓಕೆ ಸರ್, ಈಗ ಏನ್ ಕ್ರಮ ಕೈಗೊಳ್ತಾ ಇದೆ? ಇಷ್ಟು ಕೂಡ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ, ಈಗ ಏನ್ ಮುಂದಕ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅನ್ನುವಂಥದ್ದು? ಈಗ ಮತ್ತೆ ನಮ್ಮ ಗ್ರಾಮಸ್ಥರಲ್ಲಿ ಮನವಿಗಳು ಮಾಡ್ಕೊಂಡು ಮತ್ತೆ ಗ್ರಾಮಸ್ಥರಿಗೆ ವಿಚಾರಗಳು ತಿಳಿಸ್ಕೊಂಡು ಎಲ್ಲರನ್ನು ಒಗ್ಗಟ್ಟು ಮಾಡಿ ಇದನ್ನ ಇಶ್ಯೂ ಇಟ್ಕೊಂಡೇ ಒಂದು ಹೋರಾಟ ಮಾಡ್ಬೇಕು ಅಂತ ನಾನು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅದು ಪ್ರಯತ್ನ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪಾಪ ನೇಕಾರರು ನಮ್ಮ ಊರಲ್ಲಿ ಉದ್ಯಮಿ ಏನಾದಂದ್ರೆ, ನೇಕಾರರು ಬಹಳ ಜನ ಇದ್ದಾರೆ. ಇವತ್ತು ನೇಕಾರರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆ ನೇಕಾರರು ಇವತ್ತು ಆ ನೇಗೆ ಉದ್ದಿಮೆ ಇಲ್ಲ ಅಂತೇಳಿ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಕೆಲವರು ಅಪಾರ್ಟ್ಮೆಂಟ್ಗೆ ಕಾರುಗಳು ತೊಳೆಯಕ್ಕೆ ಹೋಗ್ತಾ ಇದ್ದಾರೆ.
ಆಮೇಲೆ ನಾಯಿಗಳು ಮೇಯ್ಸಕ್ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನ ರೈತರು ಮುಖ್ಯವಾಗಿ ರೈತರು ಈ ಅಪಾರ್ಟ್ಮೆಂಟ್ ಮಾಡಿರುವಂತ ಜಮೀನ್ ಮಾಡಿರುವಂತ ರೈತರ ಮನೆ ಹೆಣ್ಮಕ್ಳು ಕೂಡ ಇವತ್ತು ಅಪಾರ್ಟ್ಮೆಂಟ್ ಕೆಲ್ಸಗಳಿಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಯಾವುದೇ ಉದ್ಯಮ ಇಲ್ದಿರ ಅವರು ಇವತ್ತು ಹೋರಾಟಕ್ಕೆ ಬರೋದಕ್ಕೆ ಅವರು ಹೊಟ್ಟೆಪಾಡಿಗಾಗಿ ಆ ಜನನ ಒಗ್ಗೂಡ್ಸಕ್ ಆಗ್ತಾ ಇಲ್ಲ. ಆದ್ರೂ ಕೂಡ ಏನಾದ್ರೂ ಪ್ರಯತ್ನ ಪಟ್ಟು ನಾನು ಅವ್ರನ್ನ ಒಗ್ಗೂಡಿಸಿ ಇದನ್ನ ದೊಡ್ಡ ಪ್ರಶ್ನೆ ಮಾಡಿ ಹೋರಾಟ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಗಟ್ಟಿಯಾಗಿ ಮಾಡಬೇಕು ಅಂತ ನಾನು ಒಂದು ಯೋಜನೆ ಇಟ್ಕೊಂಡಿದ್ದೀನಿ. ಧನ್ಯವಾದ ಸರ್.